ಹರೇ ಕೃಷ್ಣ. ನಾನಿವತ್ತು ನೇಮಿಷಾರಣ್ಯಕ್ಕೆ ಹೊರಟಿದ್ದೀವಿ. ನಿನ್ನೆ ರಾತ್ರಿ ನಾನು ನಮ್ಮ ಜೊತೆಗಿರೋರು ಯಶವಂತಪುರದ ಗೋರಖ್ಪುರ್ ಎಕ್ಸ್ಪ್ರೆಸ್ ಹತ್ತಿ ಟ್ರೈನನ್ನು ಈಗ ಲಕ್ನೋಗೆ ಬಂದಿದ್ದೀವಿ. ಲಕ್ನೋಯಿಂದ ನೋಡಿ, ಇದೇ ಲಕ್ನೋ ಊರು ಸರ್ಕಲ್, ಲಕ್ನೋ ಸರ್ಕಲ್. ಇಲ್ಲಿಂದ ನೇಮಿಷಾರಣ್ಯಕ್ಕೆ ಬಸ್ನಲ್ಲಿ ಹೊರಟಿದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ. ಹರೇ ಕೃಷ್ಣ. ನೋಡಿ, ಇದು ಲಕ್ನೋ ಸ್ಟೇಷನ್ನು ಸೆಂಟ್ರಲ್ಲು, ಲಕ್ನೋ ಸೆಂಟ್ರಲ್ಲು ಕ್ಲಾಕ್ ಟವರ್ ಇದೆ. ನಮಗೆ ಹೇಗೆ ಲಾಲ್ಬಾಗು ಕಬ್ಬನ್ ಪಾರ್ಕ್ ಅನಿಸುತ್ತೋ ಆ ಥರ ಇದು ಕ್ಲಾಕ್ ಟವರ್ ಅಂತ. ನೋಡಿ, ನಾವೀಗ ಇದು ನೇಮಿಷಾರಣ್ಯ ಮಾರ್ಕೆಟ್ ಮೇನ್ ಪ್ಲೇಸ್. ಈಗ ತಾನೇ ಬರ್ತಾ ಇದ್ದೀವಿ. ನೋಡಿ, ಇದೆಲ್ಲ ನೇಮಿಷಾರಣ್ಯ ಅರಣ್ಯನೇ ಇದು. ಇಲ್ಲಿಗೆ ಬಂದ್ವಿ, ಕಾಶಿ ಧರ್ಮಶಾಲಾ ಅಂತ. ಇಲ್ಲೇ ನಾವು ಇವತ್ತು ಸ್ಟೇ ಮಾಡ್ತಾ ಇರೋದು. ಕೃಷ್ಣ, ನಾನಿವಾಗ ಶಕ್ತಿಪೀಠಕ್ಕೆ ಬಂದಿದ್ದೀವಿ. ನೇಮಿಷಾರಣ್ಯದಲ್ಲಿರುವಂತಹ ಶಕ್ತಿಪೀಠ ಇದು. ಇದನ್ನು ಲಿಂಗರೂಪಿಣಿ ಅಂತ ಕೂಡ ಕರೀತಾರೆ. ಇದನ್ನು ಮುಂದಕ್ಕೆ ನಾನು ಕತೆ ಹೇಳ್ತೀನಿ. ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಮಹಾಮಂಗಳಾರತಿಗೆ ಓಪನ್ ಮಾಡ್ತಾರೆ ಅಂತ. ಹಾಗಾಗಿ ಎಲ್ಲರೂ ಇಲ್ಲೇ ಕಾಯ್ಕೊಂಡು ನಿಂತಿದ್ದೀವಿ. ಈಗ ಇದನ್ನು ಲಿಂಗರೂಪಿಣಿ ದೇವಿ ಅಂತ ಕರೀತಾರೆ. ನಿಜವಾದ ಹೆಸರು ಲಿಂಗರೂಪಿಣಿ, ಆದರೆ ಇವರೆಲ್ಲ ಇಲ್ಲಿ ಲಲಿತಾ ದೇವಿ ಅಂತ ಕರೀತಾರೆ. ಕಾರಣ ಲೋಪಾಮುದ್ರೆಗೆ ಇಲ್ಲಿ ಲಲಿತಾ ದೇವಿ ಸಹಸ್ರನಾಮವನ್ನು ರಚನೆ ಮಾಡಿಕೊಟ್ಟಂತಹ ಜಾಗ ಇದು. ಆದ್ದರಿಂದ ಇದು ಲಲಿತಾ ದೇವಿ ಅಂತ ಕರೀತಾರೆ. ಹರೇ ಕೃಷ್ಣ. ನೋಡಿ, ಇದೇ ದೇವಸ್ಥಾನ ಶಕ್ತಿಪೀಠ ಲಿಂಗರೂಪಿಣಿ ಲಲಿತಾ ದೇವಿಯ ದೇವಸ್ಥಾನ. ಇದು ಶಕ್ತಿಪೀಠ ಶ್ರೀ ಲಲಿತಾ ದೇವಿಯ ಸನ್ನಿಧಿ. ತಾಯಿ ನೋಡಿ ಎಲ್ಲರೂ. ಕಂಕಣ ಕೈಯಾಗಿರುವುತ ಬಾರೆ ಅಂಕೆ ಇಲ್ಲದ ಬಾರುವುತ ಬಾರೆ ದಿನಕರ ಕೋಟಿ ತೇಜದಿ ಹೊಳೆಯುವಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿಸೋ ಭಾಗ್ಯದ. ನೋಡಿ, ಇದು ಸ್ವಯಂಭೂ ನೈಮಿಷಾನಾಥ ಮಹಾವಿಷ್ಣುವಿನ ವಿಗ್ರಹ. ಸ್ವಾಮಿ ಇಲ್ಲಿ ನೈಮಿಷಾನಾಥನು ಸಕಲ ಆಯುಧಗಳನ್ನು ಇಟ್ಕೊಂಡಿದ್ದಾರೆ. ನೋಡ್ರಿ, 4, ಒಂದು ಶಂಕು, ಒಂದು ಚಕ್ರ, ಹಿಂದೆಗಡೆ ಇದೆಲ್ಲ ಇದೆ ನೋಡ್ರಿ, ಪ್ರಭಾವಳಿ ಎಲ್ಲನೂ ಸಿಂಹಗಳಿದೆ ಆ ಕಡೆ ಈ ಕಡೆ. ನೈಮಿಷಾನಾಥ ಶ್ರೀ ವಿಷ್ಣು ಮಹಾಸ್ವಾಮಿ. ಹರೇ ಕೃಷ್ಣ. ಇದು ಶ್ರೀ ಲಾಲ್ ಭೈರವ ದರ್ಶನ. ಕೆಂಪಗಿದ್ದಾನೆ ಇಲ್ಲಿ ಭೈರವ, ಆದ್ದರಿಂದ ಲಾಲ ಭೈರವ ದರ್ಶನ. ಹರೇ ಕೃಷ್ಣ. ಇದು ಕಾಮೇಶ್ವರ ಮತ್ತು ಕಾಮೇಶ್ವರಿ ಇಬ್ಬರೂ ಕೂಡ ಇಲ್ಲಿ ನಾವು ವಿಗ್ರಹದಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಇಬ್ಬರು ಇದ್ದಾರೆ. ಶಿವನೂ ಇದ್ದಾನೆ, ಜೊತೆಗೆ ಸತೀದೇವಿ ಕೂಡ ಈಗ ಇಬ್ಬರು ಇದ್ದಾರೆ. ಶಿವ ಪಾರ್ವತಿಯರ ಒಂದು ವಿಗ್ರಹ ಇದು. ಜಸ್ಟ್ ಶಕ್ತಿಪೀಠ ಹಿಂದೆ ಇದ್ದಾರೆ, ಮುಂದೆಗಡೆಗೆ ಇವರಿದ್ದಾರೆ. ಹರೇ ಕೃಷ್ಣ. ಇಲ್ಲಿ ಒಂದು ಸರೋವರ ಇದೆ. ಇದನ್ನು ಪಂಚದೇವಿ ಸರೋವರ ಅಂತಲೇ ಏನೋ ಕರೀತಾರಂತೆ. ಹರೇ ಕೃಷ್ಣ. ಶುಭೋದಯ. ನೋಡ್ರಿ, ಇದೇ ದದೀಚಿ ಕುಂಡ. ಈ ದದೀಚಿ ಕುಂಡಲ್ಲೇನೆ
80,000ದಷ್ಟು ಭೂಮಿ, ಪಾತಾಳ, ಸ್ವರ್ಗಲೋಕದಲ್ಲಿರುವಂತಹ ಎಲ್ಲ ನದಿಗಳನ್ನು ಬ್ರಹ್ಮನು ತನ್ನ ಕಮಂಡಲಿನಲ್ಲಿ ಆಹ್ವಾನ ಮಾಡಿ ಆತನ ಅಂದರೆ ದದೀಚಿಗೆ ಸ್ನಾನ ಮಾಡಿಸಿದ್ರಂತೆ. ಯಾಕೆಂದರೆ ಆತ ದೇಹ ತ್ಯಾಗ ಮಾಡಬೇಕು ಅಂತ ವಜ್ರಾಯುಧಕ್ಕೋಸ್ಕರ ದದೀಚಿ ಮಹರ್ಷಿಗಳು, ನೋಡ್ರಿ ಇಲ್ಲಿ ದದೀಚಿ ಮಹರ್ಷಿಗಳು ತಮ್ಮ ಬೆನ್ನೆಲುಬನ್ನು ಇಂದ್ರನಿಗೆ ದಾನ ಮಾಡಿದಂತಹ ಜಾಗ. ಆತ ದೇಹ ತ್ಯಾಗ ಮಾಡುವಾಗ ಹಸು ಬಂದು ದದೀಚಿನ ನೆಕ್ಕಿ ಅಂದರೆ ತನ್ನ ನಾಲಿಗೆಯಿಂದ ನೆಕ್ಕಿ ಆತನ ಚರ್ಮವನ್ನೆಲ್ಲ ತೆಗೆದು ಬಿಡ್ತೈತೆ. ತೆಗೆದ ನಂತರ ದದೀಚಿಯ ಮಾಂಸವನ್ನೆಲ್ಲ ತೆಗೆದು ಆತನ ಮೂಳೆಯಿಂದ ವಜ್ರಾಯುಧವನ್ನು ಮಾಡ್ತಾರೆ. ನಾನು ಬಂದಮೇಲೆ ಪೂರ್ಣವಾದ ಕಥೆಯನ್ನು ಹೇಳ್ತೀನಿ. ಇದು ದದೀಚಿ ಕುಂಡ. ಆಮೇಲೆ ಇದು ಬಂದು ವಿಷ್ಣುಪಾದ. ನೋಡಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ, ನಾವು ಪೂಜೆ ಮಾಡಿದ್ವಿ. ಇದು ವಿಷ್ಣುಪಾದ. ಈ ವಿಷ್ಣುಪಾದದಲ್ಲಿ ಮೊದಲನೇದು ಬಂದು ಗಯಾದಲ್ಲಿ ಪಾದಗಳಿದ್ರೆ ಇಲ್ಲಿ ವಿಷ್ಣುವಿನ ನಾಭಿ, ಅದೇ ರೀತಿಯಾಗಿ ಮುಂದೆ ಬದ್ರಿಯಲ್ಲಿ ತಲೆ. ಹಾಗಾಗಿ ಈ 3 ಜಾಗಗಳು ಗಯಾ, ನೈಮಿಷಾರಣ್ಯ ಮತ್ತು ಬದ್ರಿನಾಥ್, ಈ 3 ಕೂಡ 3 ಭಾಗಗಳಲ್ಲಿ ವಿಷ್ಣುಪಾದವನ್ನು ನೋಡ್ತಾ ಇದ್ದೀವಿ. ಹರೇ ಕೃಷ್ಣ. ಇದು ದದೀಚಿ ಮಹರ್ಷಿಗಳ ಆಶ್ರಮ. ಇಲ್ಲಿ ಅನ್ನದಾನ, ವಯಸ್ಸಾಗಿರೋರು ಎಲ್ಲರೂ ಇಲ್ಲೇ ಇರ್ತಾರೆ. ಇಲ್ಲಿ ವೀರಭದ್ರ ಸ್ವಾಮಿ ಇದ್ದಾರೆ, ವೀರಭದ್ರ ಸ್ವಾಮಿ. ಹಾಗೆ ಇಲ್ಲಿ ಒಂದು ಪುಟ್ಟದಂಥ ಶಿವಲಿಂಗ ಇದೆ. ಈ ಶಿವಲಿಂಗಕ್ಕೆ ನಾವು ಅಭಿಷೇಕ ಮಾಡ್ತಾಯಿದ್ದೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ. ಇದು ಒಳಗಡೆ ಇರುವಂಥ ದೇವಸ್ಥಾನ ಪ್ರವೇಶ ದ್ವಾರ. ಸುಂದರವಾದಂತಹ ಆನೆಗಳನ್ನು ಇಟ್ಟಿದ್ದಾರೆ. ಒಳಗಡೆ 500 ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಸಾಲಿಗ್ರಾಮ, ಶಂಕು, ಶ್ರೀಮನ್ನಾರಾಯಣ ನೈಮಿಷಾರನಾಥನು ಇದ್ದಾನೆ ಇಲ್ಲಿ ಸ್ವಾಮಿ. ಎಲ್ಲರನ್ನ ನಾವು ಪುಟ್ಟ ಸಾಲಿಗ್ರಾಮ ಶಿಲೆಯಲ್ಲಿ ನೋಡ್ತಾ ಇದ್ದೀವಿ. ದದೀಚಿ ಅಗ್ನಿದೇವರು ಮತ್ತು ಇಲ್ಲಿ ನೋಡಿ ಶಿವನ ಮುಂದೆಗಡೆ ದದೀಚಿಯ ಮೂಳೆಗಳಿಂದ ಆಯುಧಗಳನ್ನು ಮಾಡಿಟ್ಟಿದ್ದಾರೆ. ಅಂದರೆ ಅದು ಗೊಂಬೆಗಳು, ಅದನ್ನು ತೋರಿಸ್ಲಿಕ್ಕೆ, ರೆಪ್ರೆಸೆಂಟ್ ಮಾಡಲಿಕ್ಕೆ ಅಷ್ಟೇ. ನೋಡಿ ಇಲ್ಲಿ ವಿಷ್ಣುದೇವ ಸಾರಂಗವನ್ನು ತಗೊಂಡಿದ್ದಾರೆ, ಇಂದ್ರ ವಜ್ರಾಯುಧವನ್ನು ಮಾಡಿಸ್ಕೊಂಡಿದ್ದಾರೆ. ದದೀಚಿಯ ಶರೀರದಿಂದ ಅಂದರೆ ಚರ್ಮದಿಂದ ಯಮ ತಾನು ಚರ್ಮದಿಂದ ಚರ್ಮನ ಹಸು ತಿಂದಾಕ್ಬಿಡುತ್ತೆ. ಬೆನ್ಮೂಳೆಯಿಂದ ವಜ್ರಾಯುಧನ ಮಾಡ್ತಾರೆ. ಆತನ ಕರಳು, ಹೊಟ್ಟೆನಲ್ಲಿರುವಂಥ ಕರಳಿನಿಂದ ಯಮನು ಪಾಶವನ್ನು ಮಾಡ್ಕೊತಾನೆ, ವರುಣ ಕೂಡ ಪಾಶವನ್ನು ಮಾಡ್ಕೊತಾನೆ. ನಂತರ ಒಬ್ಬೊಬ್ಬರು ಒಂದೊಂದು, ವಿಷ್ಣು ಸಾರಂಗವನ್ನು, ಈಶ್ವರ ಪಿನಾಕ, ಹೀಗೆ ಒಬ್ಬೊಬ್ಬರು ದೇವತೆಗಳು ಒಂದೊಂದು ತಗೊತಾರೆ. ಹರೇ ಕೃಷ್ಣ. ನೋಡಿ ಇದು ಅಸ್ಥಿಯನ್ನು ದಾನ ಮಾಡಿದಂತಹ ಸ್ಥಳದಂತೆ. ನೋಡಿ ಪೀಠ ಮಾಡಿದ್ದಾರೆ, ಇಲ್ಲಿ ಒಂದು ಗದ್ದುಗೆ ಥರ. ಅಲ್ಲಿ ದದೀಚಿ ಮಹರ್ಷಿಗಳು ಅಸ್ಥಿಯನ್ನು ದಾನ ಮಾಡಿದಂತಹ ಸ್ಥಳ. ಇಲ್ಲೇ ಕೂತ್ಕೊಂಡು ಅವ್ರ ಮೇಲೆ 80,000 ನದಿಗಳನ್ನು ಆಹ್ವಾನ ಮಾಡಿದಂತಹ ಕಮಂಡದಲ್ಲಿ ನೀರನ್ನು ಸ್ನಾನ ಮಾಡಿದ್ದು. ಅದೇ ನಾನು ಆಗಲೇ ತೋರಿಸಿದಂತಹ ದದೀಚಿ ಕುಂಡ. ಇವರು ಆಶ್ರಮದ ಸ್ಥಾಪಕರು. ಕತೆಗೆ ಸಂಬಂಧಪಟ್ಟಂತಹ ಇಲ್ಲಿ ಬೊಂಬೆಗಳನ್ನು ಮಾಡಿದ್ದಾರೆ. ಈಗ ದದೀಚಿಯ ಮಗ ಪಿಪ್ಪಲಾದ, ನಿಮಗೆ ಕತೆ ಹೇಳಿದ್ದೆ. ಪಿಪ್ಪಲಾದ ಎಲ್ಲ ನೀರಿಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳುವಂತಹ
ನದಿಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳೋವಂಥವ್ರು ಅಧಿಪತಿ ಅಂತ ಹೇಳ್ತಾರಲ್ಲ ಆ ಥರ. ವರುಣದೇವ ಆಗಿದ್ದರೂ ಕೂಡ ಈತನಿಗೂ ಕೂಡ ಆ ಸ್ಥಾನವನ್ನು ಕೊಡ್ತಾರೆ. ಕಾರಣ ಆತ ದದೀಚಿಯ ಮಗನಾಗಿದ್ದು ಆತನಿಗೆ ಚಿಕ್ಕ ವಯಸ್ಸಿನಿಂದಲೇ ಅನ್ಯಾಯ ಆಗಿದೆ, ಶನಿ ಮಹಾತ್ಮನಿಂದ ಆತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಆತನಿಗೆ ಈ ಅಧಿಪತಿಯ ಸ್ಥಾನವನ್ನು ಕೊಡ್ತಾರೆ. ಆದ್ದರಿಂದನೇ ನಾವು ಯಾವುದೇ ನದಿನಲ್ಲಿ ಸ್ನಾನ ಮಾಡೋಕ್ಕೆ ಮುಂಚೆ ಒಂದು ಹಿಡಿ ಆ ದಡದಲ್ಲಿರುವಂತಹ ಮಣ್ಣನ್ನು ತೆಗೆದು ನದಿಯೆಲ್ಲ ಹಾಕಿ ನಂತರ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಕಾರಣ ಅದನ್ನು ಅರ್ಪಿತವಾಗ್ತಾ ಇರೋದು ಅಂತ ಹೇಳಿ. ಇದು ಶ್ರೀ ದದೀಚೇಶ್ವರ ಮಹಾದೇವ್ ದೇವಸ್ಥಾನ. ಇಲ್ಲಿ ಒಂದು ಆಳವಾದಂತಹ ಬಾವಿನೂ ಇದೆ ನೋಡಿ. ದದೀಚೇಶ್ವರ ಆಲಯ, ದದೀಚೇಶ್ವರ ಮಹಾದೇವ್ ಅಂತ ಕರೀತಾರೆ. ದದೀಚಿ ತಾನು ಪಾರ್ವತಿ ದೇವಿಯ ತಾಯಿಗೆ ಸ್ವಲ್ಪ ಬುದ್ಧಿ ಹೇಳಿ ನಿನ್ನ ಮಗಳನ್ನು ಶಿವನಿಗೆ ಕೊಡು, ನೀನು ತುಂಬ ಅದೃಷ್ಟವಂತೆ ಅಂತ ಹೇಳಿ ಆಕೆಗೆ ಹೆದರಿಕೆ ಆಗಿರುತ್ತೆ, ಶಿವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಅವಾಗ ಸಮಾಧಾನ ಮಾಡಿ ಆ ಶಿವನಿಗೂ ಮತ್ತು ಪಾರ್ವತಿ ದೇವಿಗೂ ಮದುವೆ ಮಾಡಿದಂತಹ ಸ್ಥಳ ಆಗಿರೋದ್ರಿಂದ ಆತನಿಗೆ ತುಂಬ ಖುಷಿಯಾಗಿ ಶಿವನು ದದೀಚಿಗೆ ನಿನ್ನ ಈ ಜನ್ಮದಲ್ಲಿ ಕೈಲಾಸಕ್ಕೆ ಬಂದು ಮೋಕ್ಷವನ್ನು ಕೊಡ್ತೀನಿ ಅಂತ ಹೇಳಿ ಮಹಾದೇವ ಆತನಿಗೆ ಮಾತು ಕೊಡ್ತಾರೆ. ಹಾಗಾಗಿ ನಿನ್ನಿಂದಲೇ ನಮ್ಮಿಬ್ಬರ ವಿವಾಹವಾಯಿತು ಅಂತ ಹೇಳಿ ತುಂಬ ಖುಷಿಯಾಗಿ ಆತನಿಗೆ ಈ ಕೊಡುವಂತಹ ವರ. ಇಲ್ಲೊಂದು ವೃಕ್ಷ ಇದೆ, ಇದು ಏನು ಮರ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಔದುಂಬರ ಅನ್ನೋ ಥರ ಇದೆ ಅಥವಾ ಇನ್ಯಾವುದೋ ಗೊತ್ತಿಲ್ಲ ನನಗಿದು. ಹಾಗಾಗಿ ಇಲ್ಲೆಲ್ಲ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಲಿಂಗಗಳೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿದ್ರಾ. ಬರೀ ಲಿಂಗ ಸ್ವರೂಪದಲ್ಲೇ ಈ ಒಂದು ಪ್ರತಿಷ್ಠಾಪನೆ ಮಾಡಿದಂಥ ಜಾಗ. ಇಲ್ಲಿ ಈ ಮರವನ್ನು ನೋಡಿ. ಇದು ಮರದ ಹೆಸರು ದೇವರಿಚ್ ಅಂತೆ ಅವ್ರು ಹೇಳಿದ್ರು. ಈಗ ಇಲ್ಲಿ ತುಂಬ ಇದೇ ಥರ ಮರಗಳನ್ನು ವೃಕ್ಷಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಆಗಲೇ ಬೆಳಗ್ಗೆ 9:30 ಆಗಿದೆ. ನಾವು ದದೀಚಿ ಕುಂಡನ್ನು ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಇವಾಗ ಈ ದೇವಸ್ಥಾನ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಹರೇ ಕೃಷ್ಣ. ಇದು ದದೀಚಿ ದೇವಸ್ಥಾನ. ಓಕೆ ಕೃಷ್ಣ, ನಾವಿವಾಗ ರುದ್ರಕುಂಡಕ್ಕೆ ಬಂದಿದ್ದೀವಿ ನೋಡಿ. ಇದು ಪೂರ್ಣವಾಗಿ ಒಂದು ನದಿ ಆಯಿತಾ. ಆದರೆ ಇಲ್ಲಿ ಒಂದು ಕಲ್ಯಾಣಿ ಇದೆ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಇಲ್ಲೊಂದು ಒಳಗಡೆ ಒಂದು ಕಟ್ಟೆ ಕಾಣಿಸ್ತಾ ಇದೆ. ಅಲ್ಲಿ ವೈಟ್ ಕಲರ್ ಇದೆಯಲ್ಲ, ಇದು ನಂದಿ. ಅದ್ರ ಮುಂದೆ ನೆನೆ ಶಿವಲಿಂಗ ಒಂದಿದೆ. ನನಗೆ ತುಂಬ ಬ್ಲರ್ರಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾವೇನೇ ಹಾಕಿದ್ರು ಕೂಡ ಈ ಥರ ಎಲ್ಲರೂ ಪೂಜೆಗೆ ಇಟ್ಕೊಂಡಿದ್ದಾರೆ ನೋಡಿ. ಈ ಥರ ನಾವೆಲ್ಲನೂ ಒಂದು ಹೂವಿಂದ ಒಂದು ಬುಟ್ಟಿ ತೊಗೊಂಡ್ವಿ. ಇದನ್ನು ಒಂದೊಂದೇ ಎಲ್ಲನೂ ಹಾಕ್ತಾ ಭಗವಂತನಿಗೆ ಅರ್ಪಿಸ್ತೀವಿ. ಈ ರುದ್ರಕುಂಡನಲ್ಲಿ ವಿಶೇಷವಾಗಿ ಇಲ್ಲಿಂದ ಬೋಟ್ನಲ್ಲಿ ಹೋದರೆ ಇದಕ್ಕೆ ಹೋಗ್ತಾರೆ, ಬ್ರಹ್ಮನ ದೇವಸ್ಥಾನಕ್ಕೆ, ಬ್ರಹ್ಮಾವರ್ತ ದೇವಸ್ಥಾನ ಅಂತ ಹೇಳಿ ಹೋಗ್ತಿದ್ದಾರೆ ಅವರಿಗೆ. ಇದು ಇಲ್ಲಿನ ವಿಶೇಷ. ಬಿಲ್ಪತ್ರೆದಲ್ಲಿ ಮೀನುಗಳೆಲ್ಲ ಇದೆ ನೋಡಿ. ಬಿಲ್ಪತ್ರೆ ಹಾಕಿದ್ರೆ ವಾಪಸ್ ಹಿಂದಕ್ಕೆ ಬರುತ್ತೆ. ಶಿವಾಯ ಓಂ ನಮಃ 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 ಶಿವಾಯ. ನೋಡಿ, ಈ ರುದ್ರಕುಂಡಲ್ಲಿ ನೀರನ್ನು ತೀರ್ಥವನ್ನು ತಗೊತಾ ಇದ್ದೀನಿ. ನಿಮಗೂ ಎಲ್ಲರಿಗೂ ತರ್ತೀನಿ ಆಯಿತಾ. ನೀವು ಪ್ರೋಕ್ಷಣೆ ಮಾಡ್ಕೊಳ್ರಿ. ನಿಮಗೂ ತರ್ತೀನಿ. ಹರ ಹರ ಮಹಾದೇವ ಶಂಭೋ ಶಂಕರ. ಹರೇ ಕೃಷ್ಣ. ಇದು ರುದ್ರಕುಂಡ ನೋಡಿ. ಅಲ್ಲೆಲ್ಲರೂ ಜನ ನಿಂತಿದ್ದಾರೆ, ಅಲ್ಲೇ ಲಿಂಗ ಇರೋದು. ಈಗ ನಾವು ಬ್ರಹ್ಮಾವರ್ತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬೋಟಲ್ಲಿ ಕೂತಿದ್ದೀವಿ ನಾವು. ಇಲ್ಲಿ ನಾವು ಬೋಟಲ್ಲಿ ಹೋಗ್ತಾ ಇದ್ದೀವಿ ಈಗ ಬ್ರಹ್ಮಾವರ್ತ ದೇವಸ್ಥಾನಕ್ಕೆ.
ಆಯಿತಾ. ಎಲ್ಲರೂ ಕೂತಿದ್ದೀವಿ. ತುಂಬ ಒಳ್ಳೆ ವ್ಯೂ ನೋಡಿ, ತುಂಬ ಪ್ರಶಾಂತವಾಗಿರುವಂತಹ ನದಿ. ರುದ್ರಕುಂಡಕ್ಕೆ ಬಂದಿರೋದು ನಾವು. ತುಂಬ ಚೆನ್ನಾಗಿದೆ. ಅಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ತುಂಬ ನೀರು ಕೂಡ ತುಂಬ ತಿಳಿಯಾಗಿದೆ. ನಾವಿವಾಗ ಬೋಟ್ ಇಳಿದುಬಿಟ್ಟು ಈ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ನದಿ ದಡದಲ್ಲಿದೆ, ಅದು ಬ್ರಹ್ಮಾವರ್ತ ದೇವಸ್ಥಾನ. ಹಾಗಾಗಿ ನಾವು ಇವಾಗ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ನೋಡಿರಿ ಎಷ್ಟು ಚೆನ್ನಾಗಿದೆ ಪರಿಸರ, ತುಂಬ ಚೆನ್ನಾಗಿರುವಂಥ ಪರಿಸರ. ನೋಡಿ ಇಲ್ಲೊಂದು ಕುಂಡ ಇದೆ, ಅದಾದಮೇಲೆ ಇದೇ ದೇವಸ್ಥಾನ. ಇಲ್ಲಿ ಬ್ರಹ್ಮನೇ ಸ್ಥಾಪನೆ ಮಾಡಿರುವಂತಹ ಲಿಂಗ ಅಂತ ಹೇಳ್ತಾರೆ. ಇವಾಗ ಹತ್ರಕ್ಕೆ ಹೋಗ್ತೀನಿ ನೋಡಿ. ಐನೋರು ನಮಗೆ ನೀರು ಕೊಟ್ಟರು. ಆ ನೀರನ್ನು ನಾನು ಶಿವನಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ. ಓಂ ಶಿವಾಯೈ ಚ ಶಿವಾಯೈ ನಮಃ. ಮಹೇಶ್ವರ ಇವು ಮೂರು ಕೂಡ ವಿಷ್ಣು, ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಮೂರು ಜನ ಕೂಡ ಈ ಒಂದೇ ಲಿಂಗದಲ್ಲಿ ಇದ್ದಾರೆ. ಆದ್ರಿಂದನೇ ನಾವೆಲ್ಲರೂ ಹರ ಹರ ಮಹಾದೇವ ಶಂಭೋ ಶಂಕರ, ಬ್ರಹ್ಮದೇವನಿಗೆ ನಮೋ ನಮಃ, ವಿಷ್ಣುದೇವನಿಗೆ ನಮೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರು ಸ್ವರೂಪದಲ್ಲಿ ನಾವು ಮೂರು ಜನರನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆಯ್ತಲ್ಲ, ಸ್ಪಷ್ಟವಾಗಿ ಕಾಣುತ್ತೆ ನೋಡಿ. ಇದು ನೋಡಿ, ಇದು ಮಹಾಬಿಲ್ವ ಅಂತ ಕರೀತಾರೆ. ಇಲ್ಲಿ 9 ದಳವನ್ನು ನಾವು ವಿಶೇಷವಾಗಿ ಈ ಬಿಲ್ಪತ್ರೆನಲ್ಲಿ ನೋಡ್ತಾ ಇದ್ದೀವಿ. ಕಾಣಿಸಿದೆಯಲ್ಲ, ಇದು ಮಹಾಬಿಲ್ವ ಪತ್ರೆ ಅಂತ ಹೇಳ್ತಾರೆ. 9 ಇರೋದ್ರಿಂದ ಇದನ್ನು ಭಗವಂತನಿಗೆ ನಾವೆಲ್ಲರೂ ಸೇರಿಕೊಂಡು ಅರ್ಪಿಸ್ತಾ ಇದ್ದೀವಿ. ಶಂಭೋ ಶಂಕರ ಹರ ಹರ ಮಹಾದೇವ. ಇದು ಪಂಚ ಬಿಲ್ವ ಪತ್ರೆ. ಇದನ್ನು ಕೂಡ ಬಡಿಸ್ತಾ ಇದ್ದೀವಿ. ಈಗ ಭಸ್ಮವನ್ನು ಲೇಪಿಸ್ತಾ ಇದ್ದೀವಿ ಭಗವಂತನಿಗೆ. ಭಸ್ಮವನ್ನು ತ್ರಿಪುಂಡ್ರಮನ್ನು ಬಳಸ್ತಾ ಇದ್ದೀವಿ. ಇದು ಗುಲಾಬಿ ಜಲ್ ಅಂತ ಹೇಳ್ತಿದ್ದಾರೆ, ರೋಸ್ ವಾಟರು. ಭಗವಂತನಿಗೆ ನಾವು ಅದನ್ನು ಕೂಡ ಅಭಿಷೇಕ ಮಾಡಿದ್ವಿ. ಆರತಿ ಕೂಡ ಮಾಡ್ತಾ ಇದ್ದೀವಿ. ಗೌರಾಂಗಾರ್ಧಾಂಗ ಗಂಗಾತರಂಗೇ ಯೋಗಿ ಮಹಾಯೋಗ ಕಾರೂಪರಾಜೇ. ತೀರದಲ್ಲಿ ಈ ಬ್ರಹ್ಮಾವರ್ತ ದೇವಸ್ಥಾನ ಎಷ್ಟು ಸುಂದರವಾದಂತಹ ವಾತಾವರಣದಲ್ಲಿದೆ. ಎಲ್ಲ ಮುಗೀತು, ಹೊರಟ್ವಿ. ತುಂಬಾ ಸುಂದರವಾದಂತಹ ದೃಶ್ಯ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಈ ಥರ ದೃಶ್ಯವನ್ನು ನೋಡಿದಾಗ ಪ್ರಕೃತಿ ಜೊತೆಗೆ ನಾವು ಕನೆಕ್ಟ್ ಆಗ್ಬೋದು. ಹರೇ ಕೃಷ್ಣ. ದ್ವಾರಕಾಧೀಶ ಮಹಾಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ರಾಮೇಶ್ವರ ಲಿಂಗ. ಹಾಗಾಗಿ ಈ ದೇವಸ್ಥಾನನ ಎಲ್ಲ ಕೂಡ ಕವರ್ ಮಾಡಿರೋದ್ರಿಂದ ಇದನ್ನು ಚಾರ್ಧಾಮ್ ಅಂತ ಕರೀತಿದ್ದಾರೆ. ಹರೇ ಕೃಷ್ಣ. ನೋಡಿ, ನಾನು ಇವಾಗ ವ್ಯಾಸಗದ್ದಿ ಅಂದರೆ ವ್ಯಾಸರು ಸ್ವತಃ ಇಲ್ಲೇ ಕುಳಿತು 88,000 ಜನರಿಗೆ, ಶಿಷ್ಯರಿಗೆ ಭಾಗವತವನ್ನು ಹೇಳಿದಂಥ ಸ್ಥಳ. ಹೀಗೆ ಮುಂದಕ್ಕೆ ಹೋಗ್ತಾ ಇರ್ತೀನಿ, ನೋಡಿಸ್ತೀನಿ. ನೋಡಿ, ಒಳಗಡೆ ದೇವಸ್ಥಾನ. ವ್ಯಾಸರಿಗೋಸ್ಕರ ವ್ಯಾಸ ಭಗವಾನ್ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಆಗಿರ್ತಾನೆ. ನೋಡಿ, ವ್ಯಾಸ ಭಗವಾನ್. ಶೌನಕಾದಿಗಳಿವರು, ಶೌನಕ ಮಹರ್ಷಿಗಳು. ಇಲ್ಲಿ ನೋಡಿ ಹೋಮ ಮಾಡ್ತಿದ್ದಾರೆ. ವಿಭೂತಿ ತಗೊಂಡು ಬರ್ತೀನಿ. ನೋಡಿ, ತುಂಬ ರಾಧಾಕೃಷ್ಣ. ಶುಕದೇವರು ಶುಕಮುನಿಗಳು. ನೋಡ್ರಿ, ಇದೇ ವ್ಯಾಸಗದ್ದಿ. ಸಾಕ್ಷಾತ್ ಗಣೇಶನು ಇದ್ದಾರೆ, ವ್ಯಾಸ ಮಹರ್ಷಿಗಳಿದ್ದಾರೆ. ವ್ಯಾಸರೇ ಕುಳಿತು ಹೇಳಿದಂತಹ ಭಾಗವತವನ್ನು ಇಲ್ಲಿ ನಡೆದಿದೆ. ಹರ ಹರ ಮಹಾದೇವ
ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈ ಹಾಡು ತುಂಬ ಚೆನ್ನಾಗಿದೆ. ವೇದಾಂತರ್ಗತ ಮಧ್ವ ಅದಿದೆಯಲ್ಲ ಹಾಡು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಒಂದ್ಸರಿ. ಆ ಹಾಡನ್ನ ಬಂದಮೇಲೆ ಹೇಳ್ಕೊಡ್ತೀನಿ. ಮಧ್ವಾಂತರ್ಗತ ವೇದವ್ಯಾಸ ಮಧ್ವಾಂತರ್ಗತ ವೇದವ್ಯಾಸ ಕೃಷ್ಣ ರಾಧಾಕೃಷ್ಣ ఇక్కడ శిష్యులు వేద ఉపదేశం చేశారు. ಈ ಅಖಂಡವಾದಂತಹ ವೃಕ್ಷ ಇದೆಯಲ್ಲ, ಈ ಮರದ ಹತ್ರನೇ ಕೂತ್ಕೊಂಡು ಇವರೆಲ್ಲ ಪ್ರವಚನ ಮಾಡಿದ್ರು ಅಂತ ಹೇಳ್ತಾರೆ. ಈ ಗದ್ದುಗೆಯಲ್ಲೇ ಈ ವ್ಯಾಸಪೀಠದ ಹತ್ರನೇ ಮುಂದೆನೇ ಇದೆ ಇದು ಮರ. ಹರೇ ಕೃಷ್ಣ ಹರೇ ಕೃಷ್ಣ. ನಾನಿವತ್ತು ನೈಮಿಷಾರಣ್ಯದಲ್ಲಿರುವಂತಹ ಚಕ್ರತೀರ್ಥಕ್ಕೆ ಬಂದಿದ್ದೀವಿ ನೋಡಿ. ಇದು ತುಂಬ ಅದ್ಭುತವಾದಂತಹ ಸ್ಥಳ. ಕಾರಣ ಈ ಮಧ್ಯದಲ್ಲಿ ಇದೆಲ್ಲ ರಿಂಗ್ ಥರ, ಅದರೊಳಗಡೆ ಇರೋದು ಪಾತಾಳಕ್ಕೆ ಡೈರೆಕ್ಟಾಗಿ ಹೋಗುತ್ತಂತೆ. ಯಾರಾದರೂ ಬಿದ್ದರೆ ಡೈರೆಕ್ಟಾಗಿ ಪಾತಾಳ ಲೋಕಕ್ಕೆ ಹೋಗ್ಬೋದಂತೆ. 6 ಲೋಕಗಳನ್ನು ಸೀಳ್ಕೊಂಡು ಬ್ರಹ್ಮ ತಾನು ನಿರ್ಮಿಸಿದಂತಹ ಚಕ್ರದಿಂದ ಬಂದು ಬಿದ್ದಿರುವಂತಹ ಸ್ಥಳ ಇದು. ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಡೈರೆಕ್ಟಾಗಿ ಹೇಗೆ ಬಾವಿ ಆಳ ಗೊತ್ತಾಗಲ್ವೋ ಅದೇ ರೀತಿಯಾಗಿ ಚಕ್ರತೀರ್ಥಕ್ಕೆ ಆಳ ಇಲ್ಲ ಅಂತ ಹೇಳ್ತಾರೆ. ನಾನು ಕೂಡ ಇವಾಗ ಬಂದು ಒಂದು ರೌಂಡ್ ಬಂದೆ. ನಾನು ಕೂಡ ಈಗ ತಾನೇ ಈ ಚಕ್ರತೀರ್ಥದಲ್ಲಿ ಒಬ್ರು ಕೈ ಹಿಡ್ಕೊಂಡು ಹೋಗಿ ಒಂದು ರೌಂಡ್ ಹಿಡಿದುಬಿಟ್ಟು ಬಂದಿದ್ದೀನಿ. ಸಖತ್ ಚಳಿ ಆಗ್ತಾ ಇದೆ. ಕೃಷ್ಣನ ಒಂದು ದೇವಾಲಯ ಇಲ್ಲೇ ಚಕ್ರತೀರ್ಥದ ಹತ್ರನೇ. ಕೆಲವು ಸಾಧು ಸಂತರು ಎಲ್ಲ ಕೂಡ ಬರ್ತಾ ಇದ್ದಾರೆ. ಕೂಡ ಹೋಗ್ತಾ ಇದ್ದಾರೆ ನೋಡಿ. कल 6 तारीख को है। 6 कहाँ कल ही है। क्या है चैत के कल इधर से निकलो गीला गीला डालो ಕಾಳ ಭೈರವ ಭೂತೇಶ್ವರನಾಥ ಮಂದಿರ ಅಂತ ಹೇಳಿ ಈಗ ತಾನೇ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಲ್ಲ, ಅದೇ ಭೂತೇಶ್ವರನಾಥ. ತುಂಬ ಅತಿ ಪುರಾತನವಾದದ್ದು ಅಂತ ಇಲ್ಲಿ ಹೇಳುತ್ತೆ. ಇದು ಸ್ವಯಂಭೂ. ಇದು ಚಕ್ರತೀರ್ಥ ಕಾಂಪ್ಲೆಕ್ಸ್ನಲ್ಲಿರೋದು. ಇವಾಗ ನೋಡಿರೋದು ಚಳಿಗೆ ಇವಾಗ ನಾವು ಈ ಆಲೂ ಚಾಟ್ ತಿಂತಾ ಇದ್ದೀವಿ. ಸಖತ್ ಚಳಿ ಆಗ್ತಿದೆ. ಅಲ್ಲಿ ಸ್ನಾನ ಮಾಡಿ ಬಂದು. ಹರೇ ಕೃಷ್ಣ. ನಾವು ಹನುಮಾನ್ ಮಂದಿರಕ್ಕೆ ಬಂದಿದ್ದೀವಿ. ಇಲ್ಲೇನೋ ಪ್ರಸಾದ ಮಾಡ್ತಿದ್ದಾರೆ ಅವರು. ಬೇಸನ್ ಲಾಡುನೋ ಏನೋ ಗೊತ್ತಿಲ್ಲ, ಮಾಡ್ತಿದ್ದಾರೆ ನೋಡಿ. ಹೋಮ ನಡೀತಿದೆ. ಹೋಮದೆಲ್ಲ ಹಾಕ್ತಾ ಇರ್ತಾರೆ. ಹರೇ ಕೃಷ್ಣ. ನೋಡ್ರಿ, ಇದೇ ಗೋಮತಿ ನದಿ ಇದೆ. ಗೋಮತಿ ನದಿ. ಗೌತಮ ಮಹರ್ಷಿಗಳು ಒಂದ್ಸರಿ ತಾವು ಬ್ರಹ್ಮಹತ್ಯ ಅಂದರೆ ಗೋವಿನ ಹತ್ಯವನ್ನು ಮಾಡಿರ್ತಾರೆ. ಅದರಿಂದ ಪರಿಹಾರ ಪಡ್ಕೊಳ್ಳೋಕ್ಕೋಸ್ಕರ ಸಾಕ್ಷಾತ್ ಗಂಗೆಯನ್ನು ಇಲ್ಲಿ ತರಿಸಿರೋಂತಹ ಜಾಗ ಅಂತ ಹೇಳ್ತಾರೆ. ಅದೇ ಗೋಮತಿ ನದಿ ಅಂತ ಹೇಳ್ತಾರೆ. ಈಗ ತಾನೇ ನಾನು ಇಲ್ಲಿ ಸ್ನಾನ ಮಾಡಿ ಬಂದೆ. ಒಂದೇ ದಿನ 3 ಕಡೆ. ಇವತ್ತು ಅಷ್ಟಮಿ. ತುಂಬ ಒಂದು ಒಳ್ಳೆಯ ದಿನ. ಶಿವನ ದರ್ಶನ, ಗೋಮತಿ ಸ್ನಾನ, ಚಕ್ರತೀರ್ಥದ ಸ್ನಾನ, ಹೀಗೆ 3-4 ಕಡೆ ಸ್ನಾನ ಮಾಡಿ ಇವತ್ತು ತುಂಬ ಒಳ್ಳೆ ದಿನದಲ್ಲಿ ನಮಗೆ ದರ್ಶನ ಆಗಿದೆ. ಹರೇ ಕೃಷ್ಣ. ನೋಡಿ, ನಾವಿವಾಗ ನೈಮಿಷಾರಣ್ಯದಲ್ಲಿರುವಂತಹ ತ್ರಿಶಕ್ತಿ ಧಾಮಕ್ಕೆ ಬಂದಿದ್ದೀವಿ. ತ್ರಿಶಕ್ತಿ ಧಾಮ್ ವಿಷ್ಣುವಿನ ಮಂದಿರ.
ನೋಡಿ ದೇವಸ್ಥಾನದ ಒಳಗಡೆ ಬರ್ತಿದ್ದೀವಿ. ತ್ರಿಶಕ್ತಿ ಧಾಮ. ಇದು ಲಲಿತಾದೇವಿಯ ಸತ್ಯನಾರಾಯಣ ಸ್ವಾಮಿ ಮತ್ತು ಲಲಿತಾದೇವಿ ಇಬ್ಬರು ದೊಡ್ಡ ದೊಡ್ಡ ಫೋಟೋ ಹಾಕಿದ್ನಲ್ಲ, ಅಲ್ಲೇ ಈ ತಾಯಿದು ವಿಗ್ರಹ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಹರೇ ಕೃಷ್ಣ. ಇವಾಗ ನಾವು ನೈಮಿಷಾರಣ್ಯ ಬಿಡ್ತಾ ಇದ್ದೀವಿ. ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಮಧ್ಯಾಹ್ನದ ಅಷ್ಟೊತ್ತಿಗೆ ನೈಮಿಷಾರಣ್ಯ ಲಕ್ನೋ ಸೇರ್ತೀವಿ.